ಭಾರತ್ ಮಾತಾ ಕಿ ಅನ್ನಾರ ಭೇಟಿ ಅದು ಅನ್ನಾರ ಏನಾರ ಹೇಳ್ರಿ ಹೇಳ್ರಿ. ನಮಸ್ಕಾರ ರೀ. ನಮ್ಮ ಬಳಗಕ್ಕೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂದರೆ 79ನೇ ಸ್ವಾತಂತ್ರ್ಯ ಉತ್ಸವ ಶುಭಾಶಯಗಳು. ಇವತ್ತು ನಾವು ಫಂಕ್ಷನ್ ಕೊಟ್ಟು ತೋರಿಸ್ಬೇರಿ ನಿಮ್ಗೆ. ಇಲ್ಲಿಯಾಕೆ ನಿಂತೇನಂದ್ರೆ ಇಲ್ಲಿ ನಮ್ಮ ದೋಸ್ತ್ ಬರ್ತಾನೆ ನೋಡ್ರಿ, ಅವ್ನು ತೋರಿಸ್ತಾನೆ. ನಾನು ಇಬ್ರು ಕೂಡ ಹೊಂಟು ಏನಾರ ಹೇಳಪ್ಪ ಇಲ್ಲಿ ನೋಡ್ರಿ ಹೆಂಗೆ ಕಾಣತ್ತು. ನಾವು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ಜನ. ನೀವು ನಮ್ಮ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಹೀರೋ ಬರ್ತಿದ್ದಾರೆ. ಅದು ಆದಿವಾಸಿದು ಈಗ ನಮ್ಮ ಹತ್ರ ಐತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವ ದಿನದ ಶುಭಾಶಯಗಳು. ಈ ದೃಶ್ಯ ನೋಡಿ, ನಾವು ಸಣ್ಣವರಿದ್ದಾಗ ಇದೇ ಥರ ಸ್ಕೂಲ್ ಒಳಗೆ ಮಾಡ್ತಿದ್ವಿ ನೋಡ್ರಿ, ಅದು ನೆನಪತ್ತು ನಮಗೆ. ಜೈ ಹಿಂದ್. ನಮ್ಮ ಆಫೀಸ್ದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ ನಮನ ಸಲ್ಲಿಸಿ, ನಮಗೆ ಸ್ವತಂತ್ರ ಬರೋಕ್ಕೆ ತುಂಬ ಜನರು ಶ್ರಮಪಟ್ಟಿದ್ದಾರೆ, ರಕ್ತ ಸುರಿಸಿದ್ದಾರೆ. ನಾವೆಲ್ಲ ಸ್ವತಂತ್ರ ಆಗಬೇಕಂತ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಎಲ್ಲ ಹೋರಾಟಗಾರರಿಗೆ ನನ್ನಿಂದ ದೊಡ್ಡ ನಮಸ್ಕಾರಗಳು. ಇವತ್ತು ನಮ್ಮ ದೇಶ ಧ್ವಜ ಹಾರುತ್ತಿದೆ ಅಂದರೆ ಅದರ ಹಿಂದೆ ಎಷ್ಟೋ ಬಲಿದಾನ ಆಗಿದೆ. ಜೈ ಭಗತ್ ಸಿಂಗ್, ಜೈ ಸುಭಾಷ್ ಚಂದ್ರ ಬೋಸ್, ಜೈ ರಯಣ್ಣ. ಧ್ವಜಾರೋಹಣ ಕಾರ್ಯಕ್ರಮ ಮುಗಿಸಿ ಹಂಗೆ ನಾಷ್ಟ ಮಾಡತ್ತಿದ್ದರು. ನಾಷ್ಟ ಮಾಡೋಣ ಬರ್ರಿ ಎಲ್ಲರೂ. ಅಲ್ಲಿಂದ ನಾಷ್ಟ ಮಾಡಿ ಬಂದ ಇಲ್ಲಿ ಸ್ಕೂಲ್ ಮಕ್ಕಳ ಕಾರ್ಯಕ್ರಮ ಇತ್ತು. ಹಂಗೆ ಕಾರ್ಯಕ್ರಮ ನೋಡ್ಬೇಕು ಬಂದು ನೋಡ್ರಿ. ಇಲ್ಲಿ ಹಬ್ಬ ಮಂದಿ ನೋಡ್ರಿ, ಅನಾವತ್ ಕುಡೈತಿ ಮಂದಿ. ಇಲ್ಲ ಬ್ರೋ, ನಿಜವಾಗ್ಲೂ ಇಲ್ಲಿ ಬಂದು ಅನ್ನಾರ ಭೇಟಿ ಅದು ಅನ್ನಾರ ಏನಾರ ಹೇಳ್ರಿ ಹೇಳ್ರಿ. ಅಲ್ಲಿ ಫಂಕ್ಷನ್ ಎಲ್ಲ ನೋಡಿ ಒಂದೇನು ಅನ್ನಿಸ್ತಂದ್ರೆ, ಚಿಕ್ಕವರಿದ್ದಾಗ ದೇಶಭಕ್ತಿ, ದೇಶ ಪ್ರೇಮಿ ಎಲ್ಲ ಹೇಳ್ಕೊಡ್ಬೇಕು. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಜೈ ಹಿಂದ್.